ಹಲೋ ನಮಸ್ಕಾರ. ಈ ಸಲದ ಮೈಸೂರು ದಸರಾವನ್ನು ಲೇಖಕಿ, ಪತ್ರಕರ್ತೆ, ವಕೀಲೆ, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತ, ಸಾಹಿತಿ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡ್ತಾರೆ ಅಂತ ಸರ್ಕಾರ ಘೋಷಣೆ ಮಾಡಿದ್ದೆ RSS, BJP, ಬಲಪಂಥೀಯರು, ಮತೀಯವಾದಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ನೇರವಾಗಿ ಹೇಳಬೇಕು ಅಂದರೆ ಬಾನು ಮುಷ್ತಾಕ್ ಒಬ್ಬರು ಮುಸಲ್ಮಾನರು, ಆ ಕಾರಣಕ್ಕೆ ವಿರೋಧ ಮಾಡ್ತಾರೆ ಅಂತ. ಆದರೆ KS ನಿಸಾರ್ ಅಹಮದ್ ಅವರು 2017ರಲ್ಲಿ ಮೈಸೂರು ದಸರಾವನ್ನು ಉದ್ಘಾಟನೆ ಮಾಡಿದರು. ಆಗ ಇಲ್ಲದ ಆಕ್ಷೇಪ ಈಗ ಯಾಕೆ ಅಂದರೆ ಬಾನು ಮುಷ್ತಾಕ್ ನಾಸ್ತಿಕರು, ಅವರ ದೇವ್ರನ್ನೇ ನಂಬಲ್ಲ, ಅಂಥವ್ರ ಕೈಲಿ ಯಾಕೆ ಮೈಸೂರು ದಸರಾ ಉದ್ಘಾಟನೆ ಮಾಡಬೇಕು? ಇದು ಹಿಂದೂಗಳ ಧಾರ್ಮಿಕ ನಂಬಿಕೆ, ಹಿಂದೂಗಳ ಧಾರ್ಮಿಕ ಹಬ್ಬ ಅಂತ. ಮೈಸೂರು ದಸರಾ ಧಾರ್ಮಿಕ ಹಬ್ಬವೂ ಹೌದು, ನಾಡ ಹಬ್ಬವೂ ಹೌದು. ನಾಡ ಹಬ್ಬ ಆಗಿದ್ದಕ್ಕೆ ಸರ್ಕಾರ ಈ ದಸರಾವನ್ನು ಆಯೋಜನೆ ಮಾಡುತ್ತೆ. ಇಡೀ ದಸರಾದ ಖರ್ಚು ವೆಚ್ಚಗಳನ್ನು ಸರ್ಕಾರ ನೋಡ್ಕೊಳ್ಳುತ್ತೆ. ಯಾವುದೇ ಒಂದು ಧಾರ್ಮಿಕ ಹಬ್ಬ ಆಗಿದ್ದರೆ ಸರ್ಕಾರ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳೋದಿಲ್ಲ. ಒಂದು ವೇಳೆ ಇದು ಧಾರ್ಮಿಕ ಹಬ್ಬವೇ, ನಾಡ ಹಬ್ಬ ಅಲ್ಲ, ಧಾರ್ಮಿಕ ಹಬ್ಬಕ್ಕೆ ಸರ್ಕಾರ ಖರ್ಚು ಮಾಡಬೇಕು ಅಂದರೆ ನಾಳೆ ಮುಸಲ್ಮಾನರು ಮತ್ತು ಕ್ರೈಸ್ತರು ಬಂದು ತಮ್ಮ ತಮ್ಮ ಹಬ್ಬಕ್ಕೆ ಆಗುವಂಥ ಖರ್ಚು ವೆಚ್ಚಗಳ ಲಿಸ್ಟನ್ನು ಕೊಟ್ಟು ನಮ್ಮ ಹಬ್ಬಕ್ಕೂ ಕೂಡ ಹಣವನ್ನು ಸ್ಯಾಂಕ್ಷನ್ ಮಾಡಿ ಅಂತ ಕೇಳುವ ಅಪಾಯ ಇದೆ. ಹಾಗಾಗಿ ನಾಡ ಹಬ್ಬ ಅದ್ಧೂರಿಯಾಗಿ ನಡೆಯುವಂಥ ನಾಡ ಹಬ್ಬ, ಐತಿಹಾಸಿಕವಾಗಿರುವಂಥ ನಾಡ ಹಬ್ಬವನ್ನು, ಸೌಹಾರ್ದತೆ ಸಮಾನತೆಯ ಪ್ರತೀಕವಾದಂಥ ನಾಡ ಹಬ್ಬವನ್ನು ನಾಡ ಹಬ್ಬ ಆಗಿ ಇರೋದಕ್ಕೆ ಬಿಟ್ಬಿಡಿ, ನಿಮ್ಮ ರಾಜಕಾರಣವನ್ನು ಆಮೇಲೆ ಮಾಡಿ ಅಂತ ನಾವು ಮಾತಾಡ್ತಾನೆ ಬಂದ್ವಿ. ಈಗ ಈ ನಾಡ ಹಬ್ಬ ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂಥ ವಿವಾದ ನಮ್ಮ BL ಸಂತೋಷ್ ಅಂದರೆ DK ಶಿವಕುಮಾರ್ ಅವರ BL ಸಂತೋಷ್ ಅವರ ಅಂಗಳಕ್ಕೂ ಹೋಗಿ ತಲುಪಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿರ್ಬೋದಲ್ಲ. DK ಶಿವಕುಮಾರ್ ಅವರು ಈ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ, ನಾಡ ಹಬ್ಬ ದಸರಾ ಉದ್ಘಾಟನೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ನೀಡ್ತಾರೆ. ಚಾಮುಂಡಿ ಬೆಟ್ಟ ಬರೀ ಹಿಂದೂಗಳಿಗೆ ಸೇರಿದ್ದಲ್ಲ, ಕೇಳಿಸ್ಕೊಳ್ಳಿ ಇನ್ನೊಂದ್ಸಲ, ಬರೀ ಹಿಂದೂಗಳಿಗೆ ಸೇರಿದ್ದಲ್ಲ, ಎಲ್ಲರಿಗೂ ಸೇರಿದಂಥ ಒಂದು ಪ್ರಾಪರ್ಟಿ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಪ್ರಾಪರ್ಟಿ ಅದು. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಅಂತ ಹೇಳ್ಬಿಟ್ಟು ಧಾರ್ಮಿಕ ಭೇದ ಭಾವಗಳನ್ನು ಮಾಡಬೇಡಿ. ನಾಡ ಹಬ್ಬ ದಸರಾ, ಚಾಮುಂಡಿ ಬೆಟ್ಟ ಎಲ್ಲ ಧರ್ಮದವರು ಕೂಡ ಸೇರಿ ಮಾಡುವಂಥ ಅದ್ದೂರಿ ಹಬ್ಬ ದಸರಾ ಹಬ್ಬ. ಬಾನು ಮುಸ್ತಾಕ್ ಚಾಮುಂಡಿ ಬೆಟ್ಟ ಹತ್ತಬಾರ್ದು ಅಂತ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ನೋಡಪ್ಪ, ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಅವ್ರ ನಂಬಿಕೆ. ನಾವು ಇದಕ್ಕೆ ಹೋಗ್ತೀವಪ್ಪ, ಮಸೀದಿಗಳಿಗೆ ಹೋಗ್ತೀವಿ, ಚರ್ಚ್ಗಳಿಗೆ ಹೋಗ್ತೀವಿ, ನಮ್ಮ ಬಸ್ಸಿಗಳಿಗೆ ಹೋಗ್ತೀವಿ, ಜೈನ್ ಟೆಂಪಲ್ಗೆ ಹೋಗ್ತೀವಿ, ಗುರುದ್ವಾರಾಗೆ ಹೋಗ್ತೀವಿ. ಏನು ಗುರುದ್ವಾರಕ್ಕೆ ನಮ್ಮ ಹೋಗೋದೇನೋ ತಪ್ಪಿಸ್ಬೇಕಾಗ್ತದೆ? ಯಾರು ನಿಲ್ಸಿದಾರ? ಹಿಂದೂ ಟೆಂಪಲ್ಗೆ ಅವ್ರು ಬರೋದಕ್ಕೆ ಏನಾದ್ರು ನಾವು ತಪ್ಪಿಸಿದೀವ? ಏನಿಲ್ವಲ್ಲ. ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಮಾಡ್ಬೋದು. ಈಗ ಎಷ್ಟೋ ಜನ ಹಿಂದೂಗಳು ಮುಸ್ಲಿಂ ಆಗಿ ಕನ್ವರ್ಟ್ ಆಗಿಲ್ವಾ? ಅವ್ರ ರಿಲಿಜನ್ಗಳು ತೆಗೆದುಕೊಂಡಿಲ್ವಾ? ಕ್ರಿಶ್ಚಿಯನ್ಯಾಟಿ ತೆಗೆದುಕೊಂಡಿಲ್ವಾ? ಕೆಲವರು ಹಿಂದೂಗಳ ರಿಲಿಜನ್ನ ಇವ್ರು ಮುಸ್ಲಿಮ್ಸ್ ಅವರು ಪ್ರಾಕ್ಟೀಸ್ ಮಾಡ್ತಾ ಇಲ್ವಾ? ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ರಾಜಕಾರಣವನ್ನು BJP ಮಾಡಬಾರ್ದು, RSS ಅವರು ಮಾಡಬಾರ್ದು. ಇವರು ಇದನ್ನು ಬಿಟ್ಟರೆ ಬೇರೆ ರಾಜಕಾರಣವನ್ನೇ ಮಾಡಲ್ಲ. ಎಲ್ಲ ವಿಚಾರದಲ್ಲೂ ಧರ್ಮಗಳನ್ನು, ಎಲ್ಲ ವಿಚಾರಗಳಲ್ಲೂ ಕೂಡ ಅಸಮಾನತೆಯನ್ನು, ಭಾವೈಕ್ಯತೆಗೆ ವಿರುದ್ಧವಾದಂಥ ಮನಸ್ಥಿತಿಯನ್ನು ತಂದು ತುರುಕ್ತಾರೆ ಅನ್ನೋ ಅರ್ಥದಲ್ಲಿ DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದು. ಇದನ್ನು ಯಾವುದೇ ಕಾರಣಕ್ಕೂ ನಿರಾಕರಿಸೋಕ್ಕಾಗಲ್ಲ. ಈಗ ಇದೇ DK ಶಿವಕುಮಾರ್ ಅವರ ನಮ್ಮ BL ಸಂತೋಷ್ ಅವರು, ಈ ನಮ್ಮ BL ಸಂತೋಷನ ಫಸ್ಟ್ ಕ್ಲಿಯರ್ ಮಾಡ್ಕೊತೀನಿ. ನಿಮಗೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ BL ಸಂತೋಷ್ ಅವರು ಸೌಜನ್ಯಪರ ಹೋರಾಟಗಾರರ ವಿರುದ್ಧ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅಂತ. ಅದಕ್ಕೆ ಪ್ರತಿಕ್ರಿಯೆ ನೀಡುವ ಬರದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ, ಯಾರು ಸೌಜನ್ಯಪರ ಹೋರಾಟಗಾರ, ಅವಾಚ್ಯ ಪದಗಳಿಂದ ಸ್ವಲ್ಪ ಕೆಟ್ಟದಾಗಿ ಬೈತಾರೆ BL ಸಂತೋಷ್ಗೆ. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗ್ತದೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಮೇಲೆ FIR ದಾಖಲಾಗ್ತದೆ. ಪೊಲೀಸರು ನೋಟಿಸ್ ಕೊಟ್ಟು ಅವರನ್ನು ಅರೆಸ್ಟ್ ಕೂಡ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳಿಗೆ DK ಶಿವಕುಮಾರ್ ಪ್ರತಿಕ್ರಿಯೆ ಕೊಡ್ತಾರೆ. ಒದ್ದು ಒಳಗೆ ಹಾಕಿದ್ದೀವಿ, ನಮ್ಮ BL ಸಂತೋಷ್ ಅವರನ್ನು, ಪಕ್ಷ ಯಾವುದೇ ಇರಲಿ, ಸಿದ್ಧಾಂತ ಯಾವುದೇ ಇರಲಿ, ಅವರನ್ನು ಅವಾಚ್ಯವಾಗಿ ನಿಲ್ಲಿಸಿದ್ದ, ಹಾಗಾಗಿ ಒದ್ದು ಒಳಗೆ ಹಾಕಕ್ಕೆ ಕೇಳಿದ್ದೀನಿ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿತ್ತು. ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು. ತಪ್ಪು, ಹೀಗೆ ಹೇಳಬಾರ್ದಿತ್ತು ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಅವರ ವಿರುದ್ಧ ಅನೇಕರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. RSS ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ BL ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರು ಮಾತಾಡಿದ್ರು. ನಾವು ತೀರ್ಮಾನ ಮಾಡಿದ್ದೀವಿ, ಒದ್ದು ಒಳಗೆ ಹಾಕಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು, ಆ ಥರ ಎಲ್ಲ ಹಂಗೆಲ್ಲ ಮಾತಾಡ್ಬಾರ್ದು. ಯಾರು ಈಗ ಒದ್ದು ಒಳಗಾಗ್ದವನು ಒದ್ದು ಹೊರಗೆ ಬಂದಿದ್ದಾನೆ ಅನ್ಬೋದ ನಾವು?
ಇವತ್ತು ಇದೇ ಬಿ ಎಲ್ ಸಂತೋಷ್ ಅವರು ಡಿ ಕೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟ ಬರೀ ಹಿಂದೂಗಳಿಗೆ ಸೇರಿದ್ದಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಉಲ್ಲೇಖಿಸಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹಿಂದೂ ಶ್ರದ್ಧಾ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಅಸ್ಥಿರತೆ ಸೃಷ್ಟಿಸಲಾಗ್ತಿದೆ. ಸಾಮಾಜಿಕ ಅಸ್ಥಿರತೆ ಹಾಗೂ ಅಸ್ವಸ್ಥತೆ ನಿರ್ಮಿಸುವ ಸಮಾನ ಮನಸ್ಕರ ಅಂದರೆ ನಗರ ನಕ್ಸಲರ ಮೊದಲ ಗುರಿ ಹಿಂದೂ ಶ್ರದ್ಧಾ ಕೇಂದ್ರಗಳು ಮತ್ತು ನಂಬಿಕೆಗಳು. ಅದಕ್ಕೆ ಇತ್ತೀಚಿನ ಸೇರ್ಪಡೆ ಚಾಮುಂಡಿ ಬೆಟ್ಟ ಹಾಗೂ ದಸರಾ ಉತ್ಸವ. ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಆಸ್ತಿಯಲ್ಲ ಎಂಬ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಬಿ ಎಲ್ ಸಂತೋಷ್ ಪರೋಕ್ಷವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದವರೇ ಡಿ ಕೆ ಶಿವಕುಮಾರ್ ಅವರನ್ನು ಪ್ರಶ್ನೆ ಮಾಡ್ತಾರೆ. ಬಿ ಎಲ್ ಸಂತೋಷ್ ಅವರು ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಹೇಳ್ತೀರಿ ಅಂತ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು, ನಾನು ಸದನದಲ್ಲಿ ಸೇರಿದಂತೆ ಎಲ್ಲಿ ಏನೇ ಮಾತಾಡಿದ್ರು ಅದರಲ್ಲಿ ಕೇವಲ ತಪ್ಪು ಕಂಡು ಹಿಡಿಯೋದೇ ಬೇರೆಯವರ ಕೆಲಸ. ರಾಜಕೀಯದವರು, ಮಾಧ್ಯಮಗಳು, ಪ್ರಮೋದ ದೇವಿಯವರು, ಸಂಸದ ಯದುವೀರವರು, ಹೀಗೆ ಎಲ್ಲರೂ ತಪ್ಪು ಹುಡುಕೋರೆ. ಹೀಗಾಗಿ ನಾನು ಮಾತನಾಡದಿರುವುದೇ ಲೇಸು ಅನಿಸುತ್ತೆ. ಈ ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ನೀಡಲು ಬೇರೆ ನಾಯಕರು ಹಾಗೂ ಪಕ್ಷದ ವಕ್ತಾರರಿದ್ದಾರೆ, ಅವರ ಬಳಿ ಮಾತನಾಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಬಿ ಎಲ್ ಸಂತೋಷ್ ಅವರ ಸ್ಟೇಟ್ಮೆಂಟ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬಲಪಂಥೀಯ ಮನಸ್ಥಿತಿಯ ಬಿ ಎಲ್ ಸಂತೋಷ್ ಎಡಪಂಥೀಯರನ್ನು, ಪ್ರಗತಿಪರರನ್ನು, ಬುದ್ಧಿಜೀವಿಗಳನ್ನು, ಅವರ ತತ್ವವನ್ನು, RSS ಸಿದ್ಧಾಂತವನ್ನು ಒಪ್ಪದಿರೋರನ್ನು ಟೀಕೆ ಮಾಡಲೇಬೇಕು. ಹಾಗಾಗಿ ಎಲ್ಲ ವಿಚಾರಕ್ಕೂ ಧರ್ಮಸ್ಥಳ ಇರಲಿ, ಚಾಮುಂಡಿ ಬೆಟ್ಟ ಇರಲಿ, ದಸರಾ ಇರಲಿ, ಇಲ್ಲೂ ಕೂಡ ನಗರ ನಕ್ಸಲರು ಅಂತ ಹೇಳಿಬಿಟ್ಟು ಇವ್ರನ್ನೆಲ್ಲ ಹೇಳ್ಕೊಂಡು ಬರುತ್ತಾರೆ. ಅದು ಸಹಜವಾದಂಥ ಪೊಲಿಟಿಕಲ್ ಸ್ಟ್ರಾಟಜಿ, ಸಂಘಟನೆಯ ಟೆಕ್ನಿಕ್, ಅದನ್ನು ಅವರು ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಕೇವಲ 15 ದಿವಸದ ಹಿಂದೆ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಬಿ ಎಲ್ ಸಂತೋಷ್ ಆಗಿದ್ದಂಥ ಬಿ ಎಲ್ ಸಂತೋಷ್ ಅವರು ಈಗ ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಸಮನ್ವಯತೆಯ, ಭಾವೈಕ್ಯತೆಯ ಸಂದೇಶವನ್ನು ಕೊಟ್ಟ ಡಿ ಕೆ ಶಿವಕುಮಾರ್ ಅವರನ್ನು ಟೀಕೆ ಮಾಡಿದ್ದಾರೆ. ಅವರ ಸಿದ್ಧಾಂತವನ್ನು ಅವರು ಪ್ರತಿಪಾದಿಸುತ್ತಲೇ ಇರ್ತಾರೆ. ಸಮಯ ಸಂದರ್ಭ ಬಂದರೆ ನಿಮ್ಮನ್ನು ಟೀಕೆ ಮಾಡ್ತಾರೆ. ನಮ್ಮ ಡಿ ಕೆ ಶಿವಕುಮಾರ್ ನಮ್ಮವರು ಅಂತ ಯಾವುದೇ ಕಾರಣಕ್ಕೂ ನಿಮ್ಮ ಸ್ಟೇಟ್ಮೆಂಟಿಗೆ ಪ್ರತಿಕ್ರಿಯೆ ನೀಡದೆ ನಮ್ಮವರು ಅಂತ ಬಿಡುವಂಥ ಜಾಯಮಾನ ಅವ್ರದ್ದಲ್ವೇ ಅಲ್ಲ. ಹಾಗಾಗಿ ಸೈದ್ಧಾಂತಿಕವಾಗಿ ಒಂದು ಗ್ಯಾಪ್ ಇಟ್ಕೊಂಡೆ ಹೋರಾಟವನ್ನು ಮಾಡಲೇಬೇಕು. ಬ್ಯಾಟಿಂಗು ಬೌಲಿಂಗು ಅಷ್ಟೇ. ನಾನು ಬೌಲಿಂಗ್ ಮಾಡಬೇಕು, ಅವ್ನು ಬ್ಯಾಟಿಂಗ್ ಮಾಡಬೇಕು, ನಾನು ಬ್ಯಾಟಿಂಗ್ ಮಾಡಬೇಕು, ಅವ್ರು ಬೌಲಿಂಗ್ ಮಾಡಬೇಕು. ನಾನು ಬ್ಯಾಟಿಂಗೂ ಮಾಡ್ತೀನಿ, ಅಟ್ ಟೈಮ್ ಬೌಲಿಂಗೂ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಅದು ಕ್ರಿಕೆಟ್ ಮ್ಯಾಚು ಅಂತ ಅನಿಸ್ಕೊಳ್ಳಲ್ಲ. ಎರಡು ಮನಸ್ಥಿತಿಗಳ ನಡುವೆ ಸಂಘರ್ಷಗಳಿದ್ದಾಗ, ಎರಡು ಮನಸ್ಥಿತಿಗಳ ನಡುವೆ ವೈರುಧ್ಯಗಳಿದ್ದಾಗ, ಆ ಎರಡು ಮನಸ್ಥಿತಿಗಳ ನಡುವೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಎಲ್ಲದು ಒಂದೇ, ನಮ್ಮವರೇ, ಅದೇನು ಬೇಕಾದಿರಲಿ, ಇದೇನು ಬೇಕಾದಿರಲಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಚಾಮುಂಡಿ ಬೆಟ್ಟದ ಮೇಲೆ ಆಗಲಿ, ಯಾವುದೇ ಧಾರ್ಮಿಕ ಕ್ಷೇತ್ರದ ಮೇಲೆ ಆಗಲಿ, ಯಾವುದೇ ನಗರ ನಕ್ಸಲರು, ಯಾವುದೇ ಪ್ರಗತಿಪರರು, ಯಾವುದೇ ಬುದ್ಧಿಜೀವಿಗಳು ಕಣ್ಣಿಡೋದಕ್ಕಾಗಲಿ ಡಿಸ್ಟರ್ಬ್ ಮಾಡೋದಕ್ಕಾಗಲಿ ಸಾಧ್ಯನೇ ಇಲ್ಲ. ಇಲ್ಲಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದಂಥ ಬಾನು ಮುಷ್ತಾಕ್ ಅವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಿಂದಲೂ, ಒಡೆಯರ್ಗಳ ಕಾಲದಿಂದಲೂ ಕೂಡ ಸೌಹಾರ್ದತೆಯ ಸಂಕೇತವಾಗಿದ್ದ ಇವತ್ತಿಗೆ ಮೈಸೂರು ದಸರಾದಲ್ಲಿ ಆನೆಯನ್ನು ಪಳಗಿಸುವವರಲ್ಲಿ 50% ಜನ ಮುಸಲ್ಮಾನರಿದ್ದಾರೆ. ಕುದುರೆಗಳನ್ನು ಪಳಗಿಸೋದ್ರಲ್ಲಿ 50% ಜನ ಮುಸಲ್ಮಾನರಿದ್ದಾರೆ. ಟಿಪ್ಪು ಮೈಸೂರು ದಸರಾಕ್ಕೆ ಪೂರಕವಾಗಿ ರೇಷ್ಮೆಯನ್ನು ತಂದಿದ್ದ. ಶ್ರೀಗಂಧದ ಅರಮನೆಗೆ ಬೆಂಕಿ ಬಿದ್ದಾಗ ರಾಜ್ಕುಮಾರ್ ಅವರ ಪ್ರಾಣವನ್ನು, ಅರಮನೆಯನ್ನು ಉಳಿಸಿದ್ದು ಮುಸಲ್ಮಾನರು ಮತ್ತು ದಲಿತರು. ಮೈಸೂರು ಒಡೆಯರವರ ಕಾಲದಲ್ಲಿ ದಿವಾನರಾಗಿದ್ದವರೇ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ಮೈಸೂರು ಅಂದರೆ ಸಾಂಸ್ಕೃತಿಕ ನಗರಿ. ಅಲ್ಲಿನ ಸಂಸ್ಕೃತಿ ಉಳಿದಿರೋದೇ ಅಲ್ಲಿನ ಭಾವೈಕ್ಯತೆಯಿಂದ. ಅಲ್ಲಿ ಯಾವತ್ತೂ ಕೂಡ ಹಿಂದೂ ಮುಸಲ್ಮಾನರು ಭೇದ ಭಾವಗಳೇ ನಡೆದಿಲ್ಲ. ಅದು ದಸರಾದಲ್ಲಿ, ನಾಡಹಬ್ಬದಲ್ಲಿ, ನಾಡಹಬ್ಬ ದಸರಾ ಅಂದ ಕೂಡಲೇ ಜಾತಿ ಧರ್ಮಗಳನ್ನು ಮೀರಿ ಎಲ್ಲರೂ ಕೂಡ ಆ ಸಂಭ್ರಮದಲ್ಲಿ ಪಾಲ್ಗೊಳ್ತಾರೆ. ಆದರೆ ಒಳಗಡೆ ಯಾಕೆ ಈ ವಿಷಯ? KS ನಿಸಾರ್ ಅಹಮದ್ ಅವರನ್ನು ಅಲೋ ಮಾಡಿದಂಥ ಮನಸ್ಥಿತಿಗಳು ಯಾಕೀಗ ಬಾನು ಮುಷ್ತಾಕ್ ಅವರನ್ನು ವಿರೋಧ ಮಾಡ್ತೀರಾ? ಯಾಕಂದರೆ ಆ ಕಾಲಘಟ್ಟಕ್ಕೂ ಈ ಕಾಲಘಟ್ಟಕ್ಕೂ ಅಪಾಯಕಾರಿಯಾಗಿ ಬೆಳೆದಂತಹ ಕೋಮುವಾದ, ಮತೀಯವಾದ, 2017ರಲ್ಲಿ ಕೋಮುವಾದ ಇಲ್ಲ ಅಂತಲ್ಲ, ಆದರೆ ಅದು ಇವತ್ತು ಯಾವ ಪ್ರಮಾಣದಲ್ಲಿ ಬೆಳೆದು ನಿಂತಿದೆ. ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಕೋಮುವಾದ ಅಪಾಯಕಾರಿಯಾಗಿ ಬೆಳೆದು ನಿಂತಿದೆ. ಹೀಗೆ ಹೋದರೆ ದೇಶಕ್ಕೆ ಭವಿಷ್ಯ ಇಲ್ಲ. ಸಂಘರ್ಷದಿಂದ ವಿನಾಶ. ಧರ್ಮಗಳ ನಡುವೆ ಸಂಘರ್ಷವನ್ನು ಮಾಡಿದ್ರೆ ಅಭಿವೃದ್ಧಿ ಕುಂಠಿತ ಆಗುತ್ತದೆ. ಕೇವಲ ಸರ್ವೈವಿಗೋಸ್ಕರ ಜಾತಿ ಧರ್ಮಗಳ ನಡುವೆ, ಅದು ಧರ್ಮಗಳ ನಡುವೆ ಸಂಘರ್ಷವನ್ನು ಏರ್ಪಡಿಸುವಂಥ ಮಹಾಸಂಚು ಇವತ್ತಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಕವಾಗಿ ಬೆಳೆದು ನಿಂತಿದೆ. ಪರಸ್ಪರ ಒಬ್ಬರನ್ನು ಕಂಡರೆ ಆಗದಷ್ಟು ದ್ವೇಷ. ಸಾಮಾಜಿಕ ಜಾಲತಾಣದಿಂದ ಹಿಡಿದು ಸಾರ್ವಜನಿಕ ವಲಯದವರೆಗೂ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ. ಧರ್ಮಗಳ ನಡುವೆ ಸಂಘರ್ಷ. ಒಬ್ಬ ಬಾನು ಮುಷ್ತಾಕ್ ಅವರನ್ನು ದಸರಾ ಉದ್ಘಾಟನೆಗೆ ನೇಮಕ ಮಾಡಿದ್ದಕ್ಕೆ ಹಿಂದೂ ಮುಸಲ್ಮಾನರು ಅನ್ನುವಂಥ ಸಂಘರ್ಷವನ್ನು ನಿರ್ಮಿಸುವ, ಅದನ್ನು ಹೆಚ್ಚಿಸುವಂಥ ಕೆಲಸವನ್ನು
ಮುಖಂಡರು ಎನಿಸಿಕೊಂಡವರು, ರಾಜಕಾರಣಿಗಳು ಎನಿಸಿಕೊಂಡವರು ಮಾಡ್ತಾ ಇದ್ದಾರೆ. ಇಲ್ಲೇನಾದರೂ ಭಾವೈಕ್ಯತೆಯ, ಸೌಹಾರ್ದತೆಯ, ಸಾಂಸ್ಕೃತಿಕ ಪರಂಪರೆಯ ಮಾತನ್ನು ಡಿ ಕೆ ಶಿವಕುಮಾರ್ ಅಂತವರು ಮಾತಾಡಿದ್ರೆ ಅವರನ್ನು ಕೂಡ ಧಿಕ್ಕರಿಸಿ ನಿಲ್ಲುವಷ್ಟು ಕೋಮುವಾದನ್ನು ತುಂಬಿಕೊಂಡಿರುವಂಥ ನಾಯಕರಿದ್ದಾರೆ. ಆ ಸಿದ್ಧಾಂತಕ್ಕೆ ವಿರುದ್ಧವಾಗಿ, ಆ ಕೋಮುವಾದಕ್ಕೆ ವಿರುದ್ಧವಾಗಿ, ಆ ಮತೀಯವಾದಕ್ಕೆ ವಿರುದ್ಧವಾಗಿ ನೀವು ಏನೇ ಭಾವೈಕ್ಯತೆಯ, ಸೌಹಾರ್ದತೆಯ ಸಂದೇಶವನ್ನು ಕೊಟ್ಟರು ಅವರು ಅದನ್ನು ಧಿಕ್ಕರಿಸಿ ನಿಲ್ತಾರೆ. ನಿಮ್ಮನ್ನು ಕೂಡ ಧಿಕ್ಕರಿಸಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಮಾತಾಡಿದ್ದು ಸರಿ ಇದೆ. ಭಾರತ ಅಂದರೆ ಅದು ಹಿಂದೂ ಮುಸಲ್ಮಾನರ ಜೀವನ ಶೈಲಿ ಅಲ್ಲ. ಭಾರತ ಅಂದರೆ ಅದೊಂದು ಸಂಸ್ಕೃತಿ, ಭಾರತ ಅಂದರೆ ಅದೊಂದು ಸಂಸ್ಕಾರ. ಹಾಗಿದ್ದರೆ ಮಾತ್ರ ಭಾರತ ಭಾರತವಾಗಿ ಉಳಿಯುತ್ತೆ. ಅದು ಇಲ್ಲದಾಗ ಭಾರತ ಭಾರತವಾಗಿ ಉಳಿಯಲ್ಲ. ಅವರ ಪರಿಕಲ್ಪನೆಯಂತೆ ಬೇರೆ ದೇಶವಾಗಿ ಬದಲಾಗ್ತದೆ. ಆದರೆ ಅದಕ್ಕೆ ಅವಕಾಶವನ್ನು ಈ ದೇಶದ ಜನ ನೀಡಲ್ಲ, ಯಾವುದೇ ಕಾರಣಕ್ಕೂ ನೀಡಲ್ಲ. ಸಮೂಹ ಸನ್ನಿಯ ಒಳಗಡೆ ಕೆಲವೊಮ್ಮೆ ಎಡವಟ್ಟುಗಳಾಗ್ತವೆ. ಆದರೆ ಅದೇ ಅಂತಿಮ ತೀರ್ಪಲ್ಲ. ಅಂತಿಮ ತೀರ್ಪು ಏನಿದ್ರೂ ವಿ ದ ಪೀಪಲ್ ಆಫ್ ಇಂಡಿಯಾ ಅಷ್ಟೇ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.